ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಚೆನ್ನಾಗಿರಲಿಲ್ಲ. ಅದಕ್ಕೆ ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮತ್ತೆ ವಾಪಸ್ ಬಂದಿದ್ದೀನಿ. ಇಷ್ಟು ದಿನಗಳಲ್ಲಿ ತುಂಬಾ ನಡೆದೋಗಿದೆ. ಅದರಲ್ಲಿ ನನಗೆ ಬೇಜಾರು ಕೂಡ ಆಯಿತು. ವಿಡಿಯೋ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೆ. ಅದೇನಪ್ಪ ಅಂದರೆ ನಮ್ಮ ಕರ್ನಾಟಕದ ಕಂಡಕ್ಟರ್ಗೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಹೊಡೆದಿದ್ದು. ಇದಂತೂ ನನಗೆ ತುಂಬಾ ಹರ್ಟ್ ಆಯಿತು. ಅಲ್ಲ, ಆ ವ್ಯಕ್ತಿನ ನೋಡಿದರೆ ಹೊಡೆಯೋಕ್ಕಾದರೂ ಹೆಂಗೆ ಮನಸ್ಸು ಬರುತ್ತೆ? ಅವ್ರಿಗಾಗಿರೋ ವಯಸ್ಸಿಗಾದರೂ ಏನೂ ಅನ್ನಿಸ್ಲಿಲ್ವಾ ಅಂತ. ಇದನ್ನೆಲ್ಲ ನೋಡಿಕೊಂಡು ಯಾವ ಕನ್ನಡ ಹೀರೋಗಳು ವಾಯ್ಸ್ ರೇಸ್ ಮಾಡಲಿಲ್ಲ. ಅಲ್ಲ, ನಾವು ಸಾಮಾನ್ಯ ಜನ ನಮ್ಮ ಕನ್ನಡ ಮೂವೀಸ್ ಬೆಳಿಬೇಕು ಅಂತ ಇವ್ರ ಮೂವೀಸ್ನ ಪ್ರಮೋಟ್ ಮಾಡೋದು, ಇವ್ರುಗಳು ಕನ್ನಡ ಮೂವೀಸ್ಗೆ ಸಪೋರ್ಟ್ ಇಲ್ಲ ಅಂತ ರಿಲೀಸ್ ಟೈಮಲ್ಲಿ ಬಾಯ್ ಪಡ್ಕೊಡೋದು. ಅಲ್ಲ, ನೀವೇ ಕನ್ನಡಿಗರಿಗೆ ಪ್ರಾಬ್ಲಮ್ ಆದಾಗ ಅವ್ರ ಪರವಾಗಿ ಒಂದೇ ಒಂದು ಮಾತಾಡಿಲ್ಲ ಅಂದರೆ ನಿಮ್ಮ ಮೂವಿನ ಜನ ಥಿಯೇಟ್ರಿಗೆ ಹೋಗಿ ಯಾಕೆ ನೋಡಬೇಕು ಅಂತ. ಇದೆಲ್ಲ ಅವ್ರಿಗೆ ಬರೀ ಬಿಸ್ನೆಸ್ ಅಷ್ಟೇ ಅನಿಸುತ್ತೆ. ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡೋ ಆ್ಯಕ್ಟರ್ಗಳನ್ನ ಬಿಡಿ ಹೋಗಲಿ, ಅಟ್ಲೀಸ್ಟ್ ಬರೀ ಕನ್ನಡದಲ್ಲಿ ಆ್ಯಕ್ಟ್ ಮಾಡೋರಾದರೂ ಮಾತಾಡಬೇಕಲ್ವಾ? ಕನ್ನಡದವ್ರ ಜೊತೆ ಕನ್ನಡದವರೇ ನಿಂತಿಲ್ಲ ಅಂದರೆ ಬೇರೆ ಯಾರು ನಿಲ್ತಾರೆ ಅಲ್ವಾ? ಇನ್ನೊಂದು ದೊಡ್ಡ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿನೇ ಹತ್ಕೊಂಡಿದೆ ಅಂದರೆ ಅದು ಸೌಜನ್ಯ ಕೇಸ್. ಅಟ್ಲೀಸ್ಟ್ ಸದ್ಯ ಜನ ಇದ್ರ ಬಗ್ಗೆ ಆದರೂ ಮಾತಾಡ್ತಿದ್ದಾರೆ ಅಂತ ಖುಷಿ ಆಯಿತು. ನಾನು ಈ ಕೇಸ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಥರ್ಡ್ ಐ ಯೂಟ್ಯೂಬ್ ಚಾನಲ್ ಮತ್ತು ಕುಡ್ಲಾ ರ್ಯಾಂಪೇಜ್ ಪೇಜ್ಗಳಂತೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಈ ಕೇಸ್ ಎಲ್ಲೂ ಮುಚ್ಚೋಗಬಾರ್ದು ಅಂತ ಮತ್ತು ಜನಗಳಿಗೆ ರೀಚ್ ಮಾಡಬೇಕು ಅಂತ ಅವ್ರಿಗೆ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ. ಯಾಕಂದರೆ ಅವ್ರುಗಳಿಂದ ಈ ಕೇಸ್ ಇನ್ನೂ ಜೀವಂತವಾಗಿದೆ. ಇದ್ರ ಮಧ್ಯ ಕಿರಿಕಿರ್ತಿ ಅಂತ ಜನನೂ ಇರ್ತಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಆಗಲ್ಲ. ನಂದು ಒಂದೇ ರಿಗ್ರೆಟ್ ಅಂದರೆ ಇಂಥ ವ್ಯಕ್ತಿಗೆ ಬಿಗ್ ಬಾಸಲ್ಲಿದ್ದಾಗ ಓಟ್ ಹಾಕಿದ್ನಲ್ಲ ಅನ್ನೋದೇ ಬೇಜಾರು. ಓಕೆ, ಇಷ್ಟೆಲ್ಲ ಹೇಳಿ ನಿಮಗೆ ಬೋರ್ ಹೊಡ್ಸಿದ್ರೆ ಸಾರಿ. ಇವತ್ತಿನ ಮೇನ್ ಟಾಪಿಕ್ಗೆ ಬರೋಣ. ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರೋ ಹಾಗೆ ನಾನಿವತ್ತು ಅಪ್ಪು ರಿಲೀಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಯಾಕಪ್ಪ ಅಂದರೆ ಈ ಮೂವಿ ಜೊತೆ ನನಗೆ ಸಿಕ್ಕಾಪಟ್ಟೆ ಕನೆಕ್ಷನ್ ಇದೆ, ಸ್ಟೋರೀಸ್ ಇದೆ. ನನ್ನ ಚೈಲ್ಡ್ಹುಡ್ಡಲ್ಲಿ ತುಂಬಾ ಸ್ಪೆಷಲ್ ಮೂವಿ ಇದು. ಈ ಮೂವಿನ ನಾನು ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅನ್ನೋದೇ ನನಗೆ ಫ್ಲೆಕ್ಸ್ ಗೊತ್ತಾ. ನಮ್ಮಪ್ಪ ಮೂವಿ ಬಫ್. ಯಾವುದೇ ಒಳ್ಳೆ ಮೂವಿ ಬಂದರೂ ಕರ್ಕೊಂಡೋಗ್ತಿದ್ರು. ನನ್ನ ಸರೌಂಡಿಂಗ್ಸಲ್ಲಿ ನನ್ನಷ್ಟು ಮೂವೀಸ್ ಥಿಯೇಟ್ರಲ್ಲಿ ಯಾರೂ ನೋಡಿರಲಿಲ್ಲ. ನನ್ನ ಕಸಿನ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಯಾರೂ ನೋಡಿರಲಿಲ್ಲ. ಅಷ್ಟು ಮೂವೀಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅನಿಸುತ್ತೆ ನಾನು ಹಾಗೆ ಆಗಿರೋದು. ನಾನು ತುಂಬ ಮೂವೀಸ್ ನೋಡ್ತೀನಿ. ಮೋಸ್ಟ್ಲಿ ಅದು ನಮ್ಮ ಅಪ್ಪಯಿಂದನೇ ಬಂದಿದೆ ಅನಿಸುತ್ತೆ. ಯಾಕೆ ಇಷ್ಟು ಹೇಳ್ತಿದ್ದೀನಿ ಅಂದರೆ ನಾನು ಯಾವುದೋ ಸಿಟಿಯಲ್ಲಿ ಬೆಳೆದಿದ್ದಲ್ಲ, ಯಾವುದೋ ಪುಟ್ಟ ಹಳ್ಳಿಯಲ್ಲಿ ಈ ಥರ ಫ್ಯಾಮಿಲಿನ ಥಿಯೇಟರ್ಗೆ ಕರ್ಕೊಂಡು ಹೋಗೋದು ಅಂದರೆ ಅದು ದೊಡ್ಡ ವಿಷಯನೇ. ನಾನು ಈ ಮೂವಿ ನೋಡಿದಾಗ ತುಂಬಾ ಚಿಕ್ಕವಳಿದ್ದೆ. ಆವಾಗ ನನಗೆ ಏನು ಅಂತಲೂ ಅರ್ಥ ಆಗ್ತಿರ್ಲಿಲ್ಲ. ಥಿಯೇಟ್ರಿಗೆ ಹೋಗ್ತೀವಿ, ಫುಲ್ಲು ಜನ, ಜಾತ್ರೆ ಥರ ಇತ್ತು. ರಾಜ್ಕುಮಾರ್ ಮಗನಂತೆ ಪಿಕ್ಚರ್ ಅಂತ ಮಾತಾಡ್ತಿದ್ದಾರೆ. ಇಷ್ಟು ವರ್ಷ ಆದರೂ ಅವತ್ತು ನೋಡಿದ ಸೀನ್ಸು ನನಗಿನ್ನ ಕಣ್ಣಲ್ಲೇ ಇದೆ. ನನಗೆ ಫಸ್ಟ್ ನೆನಪಿರೋ ಸೀನ್ ಅಂದರೆ ಕಾಲೇಜಲ್ಲಿ ಶುಚಿ ಒಪ್ಕೊಂಡಿಲ್ಲ ಅಂತ ಜಂಪ್ ಮಾಡೋಕ್ಕೆ ಹೋಗ್ತಾರಲ್ಲ, ಆ ಸೀನ್ ನನಗೆ ಫಸ್ಟ್ ನೆನಪಿರೋ ಸೀನ್. ಮತ್ತು ಪ್ರತಿಯೊಂದು ಸಾಂಗ್ಸು ಕಣ್ಣಿಗೆ ಕಟ್ಟಿದಂಗಿದೆ. ಇಷ್ಟು ವರ್ಷ ಆದ್ರೂ ಮೂವಿನ ನೋಡ್ತಾ ಇದ್ದೀನಿ. ವಾವ್ ಫೀಲಿಂಗ್, ಎಷ್ಟು ಚೆನ್ನಾಗಿದೆ ಅನ್ನಿಸ್ತಿದೆ. ಪುನೀತ್ ಅವ್ರ ಕ್ಲೀನ್ ಡ್ಯಾನ್ಸ್ ಮೂವ್ಸ್ ಆಗಲಿ, ಆ ಡೈಲಾಗ್ ಡೆಲಿವರಿ, ರಕ್ಷಿತ್ ಅವ್ರ ಕ್ಯೂಟ್ನೆಸ್, ಕಾಮಿಡಿ ಸೀನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆಯಲ್ಲ. ಈ ಮೂವಿ ಮುಗಿಲೇಬಾರ್ದು ಅನ್ನಿಸ್ತಿತ್ತು. ವಿಧಿ ಬರಹ ಸಾಂಗ್ ಬಂದಾಗ ಫುಲ್ಲು ಅಳ್ತಾ ಇದ್ದೆ. ಏನೂ ಅರ್ಥ ಆಗ್ತಿರ್ಲಿಲ್ಲ, ಆದರೂ ಅಳು ಬರ್ತಾಯಿತ್ತು. ಲಾಸ್ಟ್ ಫೈಟ್ ಸೀನಲ್ಲಿ ಅವ್ರ ತಂಗಿ ದುಪ್ಪಟ್ಟ ಕಟ್ಕೊಳ್ಳೋವಾಗಂತೂ ಫುಲ್ಲು ಪಿಕ್ಲಿಸ್ಕೊಂಡು ಹತ್ತಿದ್ದೀನಿ. ಲಾಸ್ಟಲ್ಲಿ ಮೂವಿ ಮುಗಿದ್ಮೇಲೆ ಎಲ್ಲಿಂದ ಆರಂಭವ ಸಾಂಗ್ನ ಮತ್ತೆ ಹಾಕ್ತಾರೆ.
ಅದನ್ನು ನೋಡಿಕೊಂಡು ಕೂತ್ಕೊಬಿಟ್ಟಿದ್ದೀನಿ. ನಮ್ಮ ಅಪ್ಪ ಅಮ್ಮ ಕರೆದ್ರೂ ಬರ್ತಿಲ್ಲ. ಆ ಸ್ಟೆಪ್ಸ್ನೆಲ್ಲ ನೋಡ್ಕೊಬಿಟ್ಟಿದ್ದೆ. ಮನೇಲಿ ಹೋಗಿ ಅದನ್ನು ಅಲ್ಲಿ ಹೆಂಗೆ ಮಾಡ್ತಾರೋ ಹಾಗೆ ಮಾಡ್ತಿದ್ದೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಟ್ಬಿಟ್ಟಿದ್ದೆ. ಇನ್ನೊಂದು ಮೆಮೊರಿ ಅಂದರೆ ನನ್ನ ಅಪ್ಪುಗೆ ಕರ್ಕೊಂಡು ಹೋಗಿದ್ರು, ನಮ್ಮ ಅಕ್ಕನ ಅಬಿಗೆ ಕರ್ಕೊಂಡು ಹೋಗಿದ್ರು. ಮೂವಿ ನೋಡ್ಕೊಂಬಂದು ಕಾಂಪಿಟೇಷನ್ ಮೇಲೆ ಇಬ್ಬರು ಮೂವಿ ಸ್ಟೋರಿನ ಹೇಳ್ತಿದ್ವಿ. ನಾನು ಅಪ್ಪು ನೋಡಬೇಕು ನೀನು ಹೆಂಗಿದೆ ಗೊತ್ತಾ ಅಂತ, ನಮ್ಮ ಅಕ್ಕ ಅಭಿ ನೋಡಬೇಕಿತ್ತು ನೀನು ಅಂತ. ಇಬ್ಬರು ಸ್ಟೋರಿನ 5-6 ವರ್ಷ ಓಡಿಸಿದ್ದೀವಿ ಟಿ ವಿಲಿ ನೋಡೋವರೆಗೂ. ಮತ್ತೆ ಈ ಮೂವಿ ರಿಲೀಸ್ ಆಗ್ತಿದೆ ಅಂದಾಗ ತುಂಬಾ ಖುಷಿ ಆಯಿತು. ನನಗೆ ಹಳೆ ಮೆಮೊರೀಸ್ ಎಲ್ಲ ವಾಪಸ್ ನೆನಪಾಯಿತು. ಆವತ್ತು ಯಾರ್ಯಾರು ನೋಡೋಕ್ಕಾಗಿಲ್ಲ, ಇವತ್ತು ಮತ್ತೆ ರಿಲೀಸ್ ಆಗಿದೆ, ಮಿಸ್ ಮಾಡಿದೆ, ನೋಡ್ಕೊಂಬನ್ನಿ. ಅಪ್ಪು ಅವ್ರದ್ದು ಹೊಸ ಮೂವೀಸ್ ಅಂತೂ ರಿಲೀಸ್ ಆಗಲ್ಲ. ಅಟ್ಲೀಸ್ಟ್ ಇದನ್ನು ನೋಡಿ ಖುಷಿ ಪಡೋಣ. ಪುನೀತ್ ಅವರು ಬರೀ ಅವ್ರ ಫ್ಯಾನ್ಸ್ಗೆ ಮಾತ್ರ ಸೀಮಿತ ಅಲ್ಲ, ಅವರು ಇಡೀ ಕರ್ನಾಟಕಕ್ಕೆ ಅಪ್ಪು ಆಗಿದ್ರು. ಅವ್ರ ಮೂವೀಸ್ ಅಂದರೆ ಮನೆಯವರೆಲ್ಲ ಕೂತ್ಕೊಂಡು ನೋಡ್ಬೋದಿತ್ತು. ಅವ್ರನ್ನ ಕಳ್ಕೊಂಡಿದ್ದು ನಮ್ಮೆಲ್ಲರೂ ದೌರ್ಭಾಗ್ಯ, ದುರಾದೃಷ್ಟ. ದಿ ಗ್ರೇಟ್ ಡಾಕ್ಟರ್ ರಾಜ್ಕುಮಾರ್ ಲಿಗಸಿನ ಅವ್ರ ತಲೆ ಮೇಲೆ ಹೊತ್ಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ರು. ಯಾರ ಬಗ್ಗೆನೂ ಅಸೂಯೆ ಇರಲಿಲ್ಲ. ಆ ನಿಷ್ಕಲ್ಮಶ ನಗು, ದೊಡ್ಡೋರು ಕಂಡ್ರೆ ವಿನಯ, ಇದೆಲ್ಲ ಹೇಳಬೇಕಾದ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ರಿಲೇಟಿವ್ಸ್ ಮನೆಗಳಲ್ಲಿ ದೇವರ ಹತ್ರ ಅವ್ರ ಮೂರ್ತಿ ಇಟ್ಕೊಂಡಿದ್ದಾರೆ, ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಎಷ್ಟೋ ಜನದ್ದು ವಾಟ್ಸಪ್ ಡಿ ಪಿ ಅವ್ರು ಸತ್ತಾಗ ಚೇಂಜ್ ಆಗಿದ್ದು ಇನ್ನೂ ಅವ್ರದ್ದೇ ಇದೆ, ಚೇಂಜ್ ಆಗಿಲ್ಲ. ಅವ್ರು ನಮ್ಮ ಜೊತೆಗಿಲ್ಲ ಅಂದರೂ ಇದ್ದಾರೆ ಅಂದ್ಕೊಂಡು ಅವ್ರ ಮೂವೀಸ್ನ ಸೆಲೆಬ್ರೇಟ್ ಮಾಡೋಣ. ಮತ್ತೆ ಇವತ್ತು ಅವ್ರ ಮೂವಿ ರಿಲೀಸ್ ಆಗಿದೆ, ಹೋಗಿ ನೋಡ್ಕೊಂಬನ್ನಿ, ಎಂಜಾಯ್ ಮಾಡಿ. ಆಲ್ರೆಡಿ ನೀವು ಫಸ್ಟ್ ಟೈಮ್ ರಿಲೀಸ್ ಆದಾಗೇ ಥಿಯೇಟ್ರಲ್ಲಿ ನೋಡಿದರೆ ಎಲ್ಲಿ ನೋಡಿದ್ರಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಿಮ್ಮ ಮೆಮೊರೀಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಗೆಯೇ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ದ ಎಂಡ್. ಬಾಯ್.